ಬೋನ್ಸಾಯಿ ಮಾಡಬೇಡಿ ಮಕ್ಕಳನ್ನ. ಬದಲಿಗೆ ಮಾವಿನ ಮರನೋ, ಹಲಸಿನ ಮರನೋ, ಕೊನೆಗೆ ಬೇವಿನ ಮರನೋ, ಒಂದು ತಂಪು ತಂಗಾಳಿಯನ್ನು ಕೊಡುವಂತಹ ಒಳ್ಳೆ ಮರವನ್ನಾಗಿ ಬೆಳೆಸೋದಕ್ಕೆ ಆ ಮಗುವಿಗೆ ಒಂದು ಫ್ರೀನೆಸ್ ಇರಬೇಕು. ಆದ್ರಿಂದ ಹೋಮ್ವರ್ಕು ಅನ್ನೋದಿದೆಯಲ್ಲ, ಅದನ್ನ 10 ವರ್ಷದ ಒಳಗಡೆ ಪನಿಷ್ಮೆಂಟ್ ಆಗಿ ಕೊಡಕೂಡದು. ಅಂಟಿಲ್ ಅನ್ಲೆಸ್ ಅದೇ ಮಾಡೋದಕ್ಕೆ ಇಷ್ಟಪಟ್ಟರೆ ಓಕೆ, ಅಷ್ಟೋ ಸರಿ ಅದನ್ನೂ ಕೂಡ ಮಾಡದೆ ಬರೀ ಆಟ ಆಡ್ಸೋದು ಉತ್ತಮ ಅಂತ ಹೇಳುತ್ತೆ ಸೈಕಾಲಜಿ. ಯಾಕಂದ್ರೆ ಆ 10 ವರ್ಷದೊಳಗಡೆ ಅವರಿಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಕೂತ್ಕೊಳ್ಳೋದು ತುಂಬ ಕಷ್ಟ, ತುಂಬ ಡಿಸ್ಟ್ರಾಕ್ಷನ್, ಮನಸ್ಸಿಗೆ ತುಂಬ ಡಿಸ್ಟ್ರಾಕ್ಷನ್ ಇರುತ್ತೆ. ಅದೇನು ಇದು ಏನು, ಅದು ಹಾಗೆ ಇದು ಹಾಗೆ. ಇವತ್ತು ಮೊಬೈಲ್ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೋತಾ ಇದ್ದಾರೇನೋ, ಬಟ್ ಸ್ಟಿಲ್ ಮಕ್ಕಳು 10 ವರ್ಷದ ಮಕ್ಕಳನ್ನು ಕೂರಿಸೋದು ಅಂತಂದರೆ ಆ ಕಪ್ಪೇನಾದರೂ ತಂದು ಒಂದು ಸ್ವಲ್ಪ ಹೊತ್ತು ತುಂಬಿ ಇಡ್ಬೋದು ಒಂದು ಜಾರಲ್ಲಿ. ಈ ಮಕ್ಕಳು ಕೂರಿಸೋದಕ್ಕಾಗೋದಿಲ್ಲ. ಅವ್ರ ಮಕ್ಕಳು ಕೂತ್ಕೋತಾ ಇದ್ದಾರೆ ಸುಮ್ಮನೆ ಅಂತಂದರೆ ಪ್ಲೀಸ್ ಗೆಟ್ ಅಲರ್ಟ್. ಆ ಮಕ್ಕಳು ಸುಮ್ಮನೆ ಕೂತ್ಕೊಂಡಿದ್ರೆ ಅವ್ರಿಗೆ ನಿದ್ದೆ ಆಗಿರಲ್ಲ, ಊಟ ಇರಲ್ಲ, ಅಥವಾ ಮನಸ್ಸಿಗೇನೋ ಬೇಜಾರಾಗಿದೆ, ಹಾಗೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆಯಲ್ಲೇನೋ ಲೋಪ ಇದೆ. ಇದನ್ನು ಗಮನಿಸಿ ನನ್ನ ಪ್ರೀತಿಯ ಸ್ನೇಹಿತ ಪೋಷಕರೇ, ಯಾಕೆಂದರೆ ಈ ಒಂದು ಅವೇರ್ನೆಸ್ ಇದೆಯಲ್ಲ, ಇದು ತುಂಬ ಅವಶ್ಯಕತೆ ಇದೆ. ಇವತ್ತಿನ ಬೆಳೆಯುವ ಮಕ್ಕಳಲ್ಲಿ ನಾವು ಅಡೋಲೆಸೆಂಟ್ಸ್ ಇದರಲ್ಲಿ ಯಾಕೆ ರಿಬೆಲ್ನೆಸ್ ನೋಡ್ತೀವಿ, ಯಾಕೆ ಹೇಳಿದ ಒಂದು ಮಾತು ಕೇಳಲ್ಲ ಅನ್ನೋದನ್ನು ನೋಡ್ತೀವಿ, ಯಾಕೆ ಫ್ರಸ್ಟ್ರೇಷನ್ನ ನೋಡ್ತೀವಿ, ಯಾಕೆ ಸುಸೈಡನ್ನು ನೋಡ್ತೀವಿ, ಯಾಕೆ ಅಂತಂದರೆ ಇದೇ ಕಾರಣಕ್ಕೆ. ನಾವು ಬೆಳೆಯುವ ಕಾಲದಲ್ಲಿ ಯಾವ ಹೊತ್ತಿಗೆ ಯಾವ ಗೊಬ್ಬರ ಕೊಡಬೇಕು, ಯಾವ ನೀರು ಹಾಕಬೇಕು, ಅವ್ರನ್ನ ಹೇಗೆ ಬಿಡಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಕಲಿತಾ ಇಲ್ಲ. ಬದಲಿಗೆ ಟೀಚರ್ಸ್ ಹತ್ರ ಹೋಗಿ ಫೈಟ್